ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇನ್ನು ನೋಡ್ಬೋದು ಬೆಡ್ ಮೇಲೆ ಇದ್ದೀನಿ, ಇನ್ನೂ ಎದ್ದಿಲ್ಲ. ಯಾಕೆಂದರೆ ಇವತ್ತು ಸಂಡೇ. ಸೊ ಎದ್ದು ವಾಶ್ರೂಮೆಲ್ಲ ಹೋಗಿ ಬಂದಿದ್ದಾಯಿತು ಚಂದು ಮತ್ತು ಜೀವ ಇವಾಗ ಎದ್ದರು. ಸೊ ಅವರು ವಾಶ್ರೂಮೆಲ್ಲ ಹೋದರು. ಹಾಗೆ ಸುಮ್ಮನೆ ಮಲ್ಕೊಂಡಿದ್ದೀನಿ ಎದ್ದೇಳೋಣ ಅಂದ್ಬಿಟ್ಟು. ಯಾಕೆಂದರೆ ಸಂಡೇ ಅಲ್ವಾ, ಆರಾಮಾಗಿರೋಣ. ಏನು ಪ್ಲ್ಯಾನ್ಸ್ ಅಂತೂ ಇಲ್ಲ. ಈವ್ನಿಂಗ್ ಮೂವಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನಾವು ಮತ್ತು ಆವಿಕ್ ಮನೆಯವರು ಜುರಾಸಿಕ್ ವರ್ಲ್ಡ್ ಬಂದಿದೆಯಲ್ಲ, ಸೊ ಜಿಯನ್ ಮತ್ತು ಆವಿಕ್ ನೋಡ್ಬೇಕಂದ್ರು, ಮತ್ತು ಒಟ್ಟಿಗೆ ನೋಡ್ಬೇಕಂದ್ರು. ಅದಕ್ಕೆ ಲಾಸ್ಟ್ ಟೈಮೇ ಯಾವುದೋ ಮೂವಿ ಕರ್ಕೊಂಡು ಹೋಗ್ಬೇಕಿತ್ತು, ಬಟ್ ಅವಾಗ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಫೈನಲಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಬೇಕು, ನೋಡೋಣ ಏನು ಬ್ರೇಕ್ಫಾಸ್ಟ್ ಅಂತ ಡಿಸೈಡ್ ಮಾಡಿಕೊಂಡು ಮಾಡೋದು. ಸಿಂಪಲ್ಲಾಗಿ ಏನಾದರೂ ಇಲ್ಲ ಒಟ್ಟಿಗೆ ಲಂಚ್ ಮಾಡೋದು. ಯಾಕೆಂದರೆ ಆಲ್ಮೋಸ್ಟ್ ಟೈಮು ಆಗ್ತಾ ಬಂತು. ನೋಡೋಣ ಹಿಂಗೆ ಹೋಗುತ್ತೆ ಇವತ್ತಿನ ದಿನ. ನಾನು ತೋರಿಸ್ಕೊಂಡು ಹೋಗ್ತೀನಿ. ಸೊ ಬೆಳಿಗ್ಗೆ ಎದ್ಮೇಲೆ ಜಿಯನ್ಗೇನು ಕೂಡ ಮುಖ ಎಲ್ಲ ತೊಳಸಿ ರೆಡಿ ಮಾಡಿ, ಸಂಡೇ ಅಂದರೆ ಸ್ವಲ್ಪ ದಿನ ಲೇಟಾಗೇ ಆಗುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಲೇಟಾಗಿ ಹೇಳೋದು, ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಎರಡೂ ಸೇರಿ ಒಟ್ಟಿಗೆ ಮಾಡೋದು. ಸೊ ಈ ರೀತಿಯಾಗೇ ಇರುತ್ತೆ ಸಂಡೇ. ಸೊ ಎದ್ದು ನಾನು ಸ್ನಾನ ಮಾಡಿದ್ದು ಕೂಡ ಆಯಿತು. ಸ್ವಲ್ಪ ಬೆಡ್ಡೆಲ್ಲ ಸರಿ ಮಾಡಲಿಲ್ಲ, ಸೊ ಅದೆಲ್ಲ ನಾನು ರೆಡಿ ಮಾಡ್ತಿದ್ದೀನಿ. ಅದಾದಮೇಲೆ ಸ್ಕಿನ್ ಕೇರ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಇವಾಗ ಕೂತ್ಕೊಂಡು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಮಾಡ್ತಾ ಚಂದು ಸಂಡೇ ಫ್ರೀ ಇರ್ತಾರ. ಸೊ ಹಾಗೆ ಮಾತಾಡ್ಕೊಂಡಿರೋದು. ಸೊ ನಮ್ಮಿಬ್ಬರು ಹೆಂಗೆ ಅಂದರೆ, ನಮ್ಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ಸಿಕ್ಕಾಪಟ್ಟೆ ಮಾತಾಡ್ತೀವಿ ಆಯಿತಾ. ಅದು ಇದು ಏನೇನೆಲ್ಲ ಮಾತಾಡ್ತೀವಿ. ಸೊ ನಾನು ಎಷ್ಟೊಂದು ಸರಿ ಅನ್ಕೊತಾ ಇರ್ತೀನಿ, ಹೊರ್ಗಡೆ ಹೋದಾಗ ನಾನು ಎಷ್ಟೊಂದು ಸರಿ ನೋಡ್ತಾ ಇರ್ತೀನಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ಹೋಗಿರ್ತಾರೆ, ಆದರೂ ಅವರೊಂದು ಫೋನ್ ಇವರೊಂದು ಫೋನ್ ಹಿಡ್ಕೊಂಡು ಕೂತಿರ್ತಾರೆ. ಸೊ ನಾವು ಮಾಡೋದು ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋದು ನಾವಿಬ್ಬರು ಸ್ವಲ್ಪ ಕಮ್ಮಿನೇ. ಸೊ ನಮ್ಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರು ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ಅದಾದಮೇಲೆ ನಾನು ಕೆಳಗಡೆ ಬಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆಲ್ಲ ಆಯಿತು. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ, ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅದೆಲ್ಲ ಹಾಕ್ಬೇಕಲ್ಲ, ಅದಕ್ಕೆ. ಸೊ ನಾನು ಎಕ್ಸಾಕ್ಟ್ ಸ್ಟವ್ ಲಿಂಕ್ ಸಿಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ, ಬಟ್ ಸೇಮ್ ಬ್ರ್ಯಾಂಡು ನನಗೆ ಟ್ಯಾಗ್ ಪ್ರಾಡಕ್ಟಲ್ಲಿ ಬೇಕಾದ್ರೆ ನಾನು ಮಾಡಿರ್ತೀನಿ. ನೀವು ವ್ಯೂ ಪ್ರಾಡಕ್ಟ್ಸಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಸೊ ಎಗ್ ಫ್ರೈಡ್ ರೈಸ್ ಮಾಡೋಣ ಇವತ್ತು, ಭಾನುವಾರದ ಸ್ಪೆಷಲ್ ಅಂದ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಅಂದರೆ ಬರೀ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ, ಸ್ಪ್ರಿಂಗ್ ಆನಿಯನ್, ಇವಾಗ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲು ಮತ್ತು ವೆಜಿಟೇಬಲ್ಸ್ ಎಲ್ಲ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಸಂಡೇ ಅಲ್ವಾ, ಸಂಡೇ ಅಂದರೆ ಏನಾದ್ರು ನಾನ್ ವೆಜ್ ತಿನ್ಬೇಕಂತ. ಸೊ ನೈಟು ಏನಾದರೂ ತಿನ್ನೋಣ ಅಂತ ಪ್ಲ್ಯಾನ್ ಇತ್ತು. ಯಾಕೆಂದರೆ ಇವತ್ತು ಮೂವಿಗೆ ಹೋಗೋಣ ಅಂತ. ಸೊ ನಾವು ಮತ್ತು ಆವೇಗ್ ಮನೆಯವರು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಆವಾಗಲೇ ಹೇಳಿದೆ. ಸೊ ಅದರಿಂದ ಸ್ವಲ್ಪ ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ನಾನು ಕುಕ್ ಮಾಡ್ತಿದ್ದೆ. ಅದಕ್ಕೆ ನನಗನ್ನಿಸ್ತು ಓಕೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ. ಸೊ ನಾನು ಹೇಗೆ ಅಂದರೆ ಎಗ್ ಫ್ರೈಡ್ ರೈಸ್ ಫುಲ್ ಚೈನೀಸ್ ಫ್ರೈಡ್ ರೈಸ್ ಥರ ನಾನು ಮಾಡಲ್ಲ. ಸ್ವಲ್ಪ ಅದಕ್ಕೆ ಮಸಾಲ ಎಲ್ಲ ನಮ್ದು ಹಾಕಿ ಇಂಡಿಯನ್ ಟಚ್ ಕೊಟ್ಟು ನಾನು ಯಾವಾಗಲೂ ಮಾಡೋದು. ಸೊ ಮಾಡ್ತಾಯಿದ್ದೆ, ಚಂದು ಏನೋ ಕೆಲಸ ಮಾಡ್ತಾಯಿದ್ರು. ವೆಜಿಟೇಬಲ್ಸ್ ಜನಗೆ ಇಷ್ಟ ಆಗಲ್ಲ, ಬಟ್ ಆದರೂ ಸ್ವಲ್ಪ ಹಾಕಿ ನಾನು ಮಾಡ್ತೀನಿ. ಯಾಕೆಂದರೆ ಫೋರ್ಸ್ ಮಾಡಿ ಆದರೂ ಅವನಿಗೆ ತಿನ್ನಿಸ್ತೀವಿ ನಾವು ವೆಜಿಟೇಬಲ್ಸ್. ಸೊ ನೋಡ್ಬೋದು ನೀವು, ನಮ್ಮ ಫ್ರೈಡ್ ರೈಸ್ ರೆಡಿ ಆಯಿತು. ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಹೇಳಿ. ಒಂಚೂರು ಉಪ್ಪು ಕಮ್ಮಿ ಹಾಕ್ಲಾ? ಟೇಸ್ಟ್ ಚೆನ್ನಾಗಿದೆ. ಖಾರ ಕಮ್ಮಿನಾ? ಖಾರನೂ ಓಕೆ, ಒಂಚೂರು ಉಪ್ಪು ಕಮ್ಮಿ ಇತ್ತು, ಸೊ ಅದು ಹಾಕ್ತದೆ. ಸೊ
ಸೊ ಅಡುಗೆ ಮಾಡಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ, ಅದು ಒಂದು ದೊಡ್ಡ ಕೆಲಸನೇ. ಸೊ ಏನಂದ್ರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂತೀವಿ, ಒಂದೊಂದ್ಸರಿ ಈ ಥರ ಕೆಳಗಡೆ ಕುತ್ಕೊಂಡು ಟಿವಿ ಹಾಕೊಂಡು ಅಲ್ಲಿ ಅಭ್ಯಾಸ ಆಗಿದ್ದಲ್ಲ ನಮಗೆ. ಹಳೆ ಮನೇಲಿ ಇದ್ದಾಗ ಡೈನಿಂಗ್ ಟೇಬಲ್ ಎಲ್ಲ ಇರ್ಲಿಲ್ವಲ್ಲ, ಸೊ ಅಲ್ಲಿ ಅಭ್ಯಾಸ ಆಗಿದ್ದು. ಇಲ್ಲೂ ಕ್ಯಾರೆಟ್ ಇನ್ನೊಂದು ಸ್ವಲ್ಪ ಬೇಕಿತ್ತಲ್ಲ, ಫುಲ್ ಚೈನೀಸ್ ಥರ ಮಾಡಿಲ್ಲ, ಸ್ವಲ್ಪ ನಾನು ನಮ್ಮದು ಇಂಡಿಯನ್ ಟಚ್ ಕೊಟ್ಟು ಮಾಡಿದ್ದೀನಿ. ಸೋಯಾ ನಂಗೆ ಜಾಸ್ತಿ ಹಾಕ್ಬಿಟ್ಟು ಇಷ್ಟ ಆಗಲ್ಲ, ಸ್ವಲ್ಪ ಹಾಕಿದೆ. ಈ ಸ್ವಲ್ಪ ವೆಜಿಟೇಬಲ್ಸ್ ಅಂದರೆ ಆಗಲ್ಲ, ಫೋರ್ಸ್ ಮಾಡಿ ತಿನ್ನಿಸ್ಬೇಕು. ಮಾಲ್ಗೆ ಹೋಗಿದ್ದಾಗ ಅಂದರೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದಾಗ ನಾನು ಒಂದು ಸ್ವಲ್ಪ ಸ್ವೀಟ್ ತೊಗೊಂಡು ಬಂದಿದ್ದೆ. ಸೊ ಕುನಾಫ, ಅದನ್ನು ಸ್ವಲ್ಪ ಒಂಚೂರು ಹಂಗೆ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೆ. ಇವಾಗ ಸೇಲಲ್ಲಿ ನಾನೇನು ಡ್ರೆಸ್ ಎಲ್ಲ ತೊಗೊಂಡು ಬಂದ. ಚಂದು ಏನು ತೊಗೊಂಡ್ಬಂದವ್ರಿ? ತೋರಿಸಿ ಚಂದು. ಹೊಸ ಮೆಮೊರಿ ಫೋಮ್, ಮೆಮೊರಿ ಪಿಲ್ಲೋ ಅಲ್ಲ, ತೋರಿಸಿ ಏನೇನು ತಗೊಂಡಿದ್ದೀರಾ. ಇದು ಪಿಲ್ಲೋ, ಮೆಮೊರಿ ಫೋಮ್ ಅಂದರೆ ಆಫರಲ್ಲಿ ಇತ್ತಲ್ಲ ಅದಕ್ಕೆ. ಸೊ ಆಮೇಲೆ ಅದು ಕಂಫರ್ಟ್, ಇದು ಸಖತ್ ಆಫರಲ್ಲಿ ಇತ್ತು. ಲೂಲು ಮಾರ್ಕೆಟಲ್ಲಿ ತೊಗೊಂಡು ಬಂದ್ವಿ ಎಲ್ಲ. ಜಿಯನ್ ಕಾರ್ ತೊಗೊಂಡಿದ್ದಾನೆ ಆಟ ಆಡೋಕ್ಕೆ. ಆಮೇಲೆ 2 ಬೆಡ್ಶೀಟ್ ನಂಗೆ ಇದಿಷ್ಟ ಆಯಿತು. ತೋರಿಸಿ, ಅದು ಪಿಂಕ್ ಕಲರ್, ಬಟ್ ಚೆನ್ನಾಗಿದೆ ಡಿಸೈನ್ ತಾನೇ. ಎಷ್ಟಿದು ಒರಿಜಿನಲ್ ಪ್ರೈಸ್ ಎಷ್ಟು ನಮಗೆ? ಆಲ್ಮೋಸ್ಟ್ ಇದೆಷ್ಟು ಒರಿಜಿನಲ್ಲು? 800, 1800, 1900? 2000. ನಮ್ಗೆ ಆಲ್ಮೋಸ್ಟ್ 900 ರುಪೀಸಿಗೆ ಸಿಕ್ತು. ಇಲ್ಲ, 899, 900. ಅದು ಸ್ವಲ್ಪ ಜಾಸ್ತಿ, ಅದು 1300 ಇರ್ಬೇಕದ ಆಲ್ಮೋಸ್ಟ್ ಅಲ್ಲ. 1299 ಅಷ್ಟು ಸಿಕ್ತು. ಪಿಲ್ಲೋ 799 ಏನೋ. ಪಿಲ್ಲೋ ಸಾಕು, ಜಿಯನ್ ಸಿಂಪಲ್ ಆಗಿ ಚೆನ್ನಾಗಿದೆ. ಸೊ ಇದೊಂದು ಬ್ಲ್ಯಾಂಕೆಟ್ ತಗೊಬಿಡ್ತು. ಇದು ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವನಿಗೆ ನೆಗಡಿ ಸ್ಟಾರ್ಟ್ ಆಗುತ್ತೆ. ಓನೇ ಮಳೆ ಇವಾಗ ಕಮ್ಮಿ ಆಗಿದೆ ಅಲ್ಲ, ಅವಾಗಲೇ ಫುಲ್ಲು ಮಳೆ ಬರ್ತಾಯಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ತಕ್ಷಣ ಹಾಕ್ಬಿಡ್ತಿದ್ದಾರೆ ಮಗುಂಗೆ ಹೊಸಾದ ಪಿಲ್ಲು ಹಾಕ್ಬೇಕಂತ. ನಂದು ಹೊಸದು, ನಂದು ಕೊಡು. ಅವನು ಎಷ್ಟು ಸ್ವೆಟ್ ಆಗ್ತಾನೆ ಅಂದ್ರೆ ಸ್ವೆಟ್ಟಲ್ಲೇ ಸ್ನಾನ ಮಾಡ್ಬಿಡ್ತಾನೆ ಒಂದೊಂದ್ಸರಿ. ನೋಡಿ, ನಾನು ಶೂಟ್ ಮಾಡಕ್ ಬರ್ತಿದ್ದೆ ನಂದು ಅಂತ ಹೇಳಿದ್ದಕ್ಕೆ. ಹೊಡಿಬೇಡ, ನೋಡಿಲಿ ನಾ ನಾನು ಮೂವಿ ಕರ್ಕೊಂಡು ಹೋಗಲ್ಲ, ಹೋಗು. ಅರ್ಚನಾ ಆಂಟಿಗೆ ಹೇಳ್ತೀನಿ. ಯಾರನ್ನ? ನನ್ನನ್ನ? ಮೂವಿ ಇರೋದು. ಹೊಡ್ತಾ ಇದೀವಿ ಎಲ್ಲ. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಎದ್ದು ಆಮೇಲೆ ಸ್ವಲ್ಪ ಹೊತ್ತು ಮತ್ತೆ ಟಿವಿ ನೋಡ್ತಾ ಇದ್ವಿ. ಹಂಗೆ ರಿಲ್ಯಾಕ್ಸ್ ಮಾಡ್ಕೊಂಡಿದ್ವಿ. ಇವಾಗ ಜಿಯನ್ಗೋಸ್ಕರ ಮೂವಿಗೆ ಹೋಗ್ತಾ ಇದ್ವಿ. ಜೀವ್ ಬೇಬಿ ಅವ್ರು ನೋಡಿ ಅದೇ ಹಾಕೊಂಡಿದ್ದ ಟಿ ಶರ್ಟ್. ಏನ್ ಟಿ ಶರ್ಟ್ ಹಾಕೊಂಡಿದ್ಯಾ? ಏನ್ ಮೂವಿ ಹೋಗ್ತಾ ಇದೀವಿ? ಏನ್ ಮೂವಿ? ಜುರಾಸಿಕ್ ವರ್ಲ್ಡ್. ಸೊ ಜುರಾಸಿಕ್ ವರ್ಲ್ಡ್ ಮೂವಿಗೆ ಹೋಗ್ತಾ ಇದೀವಿ. ಸೊ ಅದಕ್ಕೆ ಅವರು ಅದೇ ಟಿ ಶರ್ಟ್ ಹಾಕೊಂಡಿದ್ದಾರೆ. ಚಂದು ಡ್ರೈವ್.
ಯಾರ ಜೊತೆ ಹೋಗ್ತಿದ್ಯಾ ಮೂವಿಗೆ? ಅವ್ನ ಫ್ರೆಂಡ್ ಜೊತೆ ಇವತ್ತು ಮೂವಿಗೆ. ಸೊ ಲಾಸ್ಟ್ ಟೈಮೇ ಪ್ಲಾನ್ ಮಾಡಿದ್ದ, ಆಗಿರ್ಲಿಲ್ಲ. ಅದಕ್ಕೆ ಇವಾಗ ಕೇಳ್ಕೊಂಡು ಹೋಗ್ಲೇಬೇಕಂತ ಇವಾಗ ಕರ್ಕೊಂಡು ಹೋಗ್ತಿದ್ದಾನೆ. ಮೂವಿಗೆ ಹೊರಟ್ವಿ ನಾವು. ಯಾವಾಗಲೂ ಒಟ್ಟಿಗೆ ಹೋಗ್ತಾ ಇದ್ವಿ, ಬಟ್ ಇವತ್ತು ಅವರಿಗೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅವರು ಹಾಗೆ ಬರ್ತೀವಿ ಥಿಯೇಟರ್ಗೆ ಡೈರೆಕ್ಟ್ ಅಂತ ಹೇಳಿದ್ರು. ಸೊ ಅಲ್ಲಿ ಮೂವಿ ನೋಡಿಕೊಂಡು, ಮೂವಿ ಶೂಟ್ ಮಾಡೋಗಿಲ್ಲ ಅಲ್ಲ, ಸೊ ಮೂವಿ ನೋಡಿಕೊಂಡು ಆಮೇಲೆ ಊಟಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಸೊ ಅಲ್ಲಿ ಹತ್ರದಲ್ಲೇ ಇತ್ತು ರೆಸ್ಟೋರೆಂಟ್ಗೆ. ಸೊ ಜಿಯನ್ ಮತ್ತು ಆರ್ವಿಕ್ ಆಟ ಆಡ್ತಿದ್ದಾರೆ. ಸೊ ಒಟ್ಟಿಗೆ ಹೋದಾಗ ಅವರಿಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ತುಂಬ ಜನ ಕೇಳ್ತಾ ಇದ್ರಿ ಆರ್ವಿಕ್ ಎಲ್ಲಿ ಅಂತ ನನಗೆ ಕಮೆಂಟ್ಸಲ್ಲಿ. ಸೊ ನೋಡ್ಬೋದು. ಸೊ ಅವನಿಗೂ ಸ್ಕೂಲ್ ಇರುತ್ತೆ, ಇಬ್ರಿಗೂ ಸ್ಕೂಲ್ ಟೈಮಿಂಗ್ ಸ್ವಲ್ಪ ಬೇರೆ ಬೇರೆ ಇರೋದ್ರಿಂದ ಅವನು ಸುಸ್ತಾಗ್ಬಿಡುತ್ತೆ ಅವನಿಗೆ. ಸೊ ಬಂದಿದ ತಕ್ಷಣ ಮಲಗಿಬಿಡ್ತಾನೆ. ಸೊ ಅದರಿಂದ ನಿಮಗೆ ಜಾಸ್ತಿ ನೋಡೋದಕ್ಕೆ ಸಿಗ್ತಿಲ್ಲ ಅಷ್ಟೇ. ಸೊ ನೋಡಿ, ಇಲ್ಲಿ ಹೋಗಿದ್ದು ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ವ್ಲಾಗ್ ನೋಡ್ತಾ ಇದ್ರಿ, ನನಗೆಲ್ಲ ರೆಡಿ ಮಾಡ್ತಾ ಇದ್ದೆ, ಸ್ವಲ್ಪ ಎಲ್ಲ ಹಾಳಾಗಿತ್ತು ಅದಕ್ಕೆ. ಸೊ ಏನಂದರೆ ವ್ಲಾಗ್ ನೋಡ್ತಾ ಇರ್ಬೇಕಾದ್ರೆ ಇವತ್ತು ನನಗೆ ತುಂಬ ಜನ ಕೇಳ್ತಾ ಇರ್ತೀರಾ, ರಮ್ಯಾ ಜಿಯನ್ಗೆ ಒಳ್ಳೆ ಸ್ಕೂಲ್ ನೋಡಿದ್ರಾ, ಹೆಂಗೆ ಏನು ಅಂತ. ಸೊ ಸ್ಕೂಲ್ ನಾನು ನೋಡ್ತಾನೆ ಇದ್ದೀವಿ, ಬಟ್ ಇನ್ನೂ ಗೊತ್ತಿಲ್ಲ. ಸೊ ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು ನೋಡಬೇಕು ಅದು ಹೆಂಗಾಗುತ್ತೆ ಅಂತ. ಸೊ ಜಿಯನ್ಗೆ ಹೌದು, ಅವನಿಗೆ ಜೂನ್ 1 ಅಷ್ಟರಲ್ಲಿ 6 years ಆಗಲ್ಲ, ನಿಮಗೆ ಗೊತ್ತಿರೋ ಪ್ರಕಾರ ಅವನು June 9th. ಸೊ ಅದು ನಂಗೆ ಎಷ್ಟೊಂದು ಸರಿ ಕೇಳ್ತಾ ಇರ್ತೀರ, ಬಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀನಿ. ಬಟ್ ಮತ್ತೆ ಹಂಗೆ ಯಾರಾದರೂ ಹೊಸಬ್ರು ಬಂದು ಕೇಳಿದಾಗ ಹೇಳಿರ್ತೀನಿ, ಮತ್ತು ಅವ್ರು ಕೇಳಿದಾಗ ಹೇಳಲೇಬೇಕಾಗತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಆಗಲ್ಲ, ಬಟ್ ನೋಡಬೇಕು ಹೆಂಗಾಗುತ್ತೆ ಅಂತ. ಸೊ ಸ್ಕೂಲ್ಸ್ ಎಲ್ಲ ನೋಡೋದಕ್ಕಂತೂ ಸ್ಟಾರ್ಟ್ ಅಂತೂ ನಾವು ಮಾಡಿದ್ದೀವಿ, ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೊ ನಾನು ಮುಂದೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಅದು ಬಿಟ್ಟರೆ ಇನ್ನೊಂದು ನಾನು ಹೇಳಬೇಕು ಅಂದ್ಕೊಂಡಿದ್ದು, ಸೊ ಇನ್ನೊಂದು ನಾನು ಏನು ಹೇಳ್ಬೇಕಂತ ಅಂದ್ಕೊಂಡಿದ್ದು ಅಂದರೆ, ಮುಂದೆ ಲೈಫ್ ಅಂತೂ ತುಂಬ ಕಷ್ಟ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಸೊ ಎ ಐ ಬರ್ತಿದೆ. ಸೊ ಎ.ಐನೇ ಎಲ್ಲ ಮಾಡುತ್ತೆ. ಸೊ ನಾನು ಇವಾಗ ಎಷ್ಟೊಂದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಹಂಗೆ ಸುಮ್ಮನೆ ಇದೆಲ್ಲ ಏನಂದರೆ ಆಲ್ಮೋಸ್ಟು ಹೊಸದಾಗಿ ಇನ್ಫ್ಲೂಯೆನ್ಸರ್ ಅಂದರೆ ಅದು ವೀಡಿಯೋಸ್ ಕೂಡ ಮಾಡ್ತಿದ್ದಾರೆ ಎ ಐ ಯೂಸ್ ಮಾಡಿಕೊಂಡು. ಸೊ ನಾರ್ಮಲ್ ನಾವು ಹಿಂಗೆ ಬ್ಲಾಗ್ಸ್ ಎಲ್ಲ ಮಾಡ್ತೀವಿ ಆ ಥರ, ಅದೇ ಥರ ಎಲ್ಲ ಕಡೆ ಎ ಐ ಬರ್ತಿದೆ. ಅವಾಗ ಒಂದೊಂದ್ಸರಿ ಅನಿಸುತ್ತೆ, ಓಕೆ ಮುಂದೆ ಹೆಂಗೆ, ಏನು ಕೆಲಸ. ಸೊ ಎಲ್ಲರ ಕೆಲಸನೂ ಅದು ಎ ಐ ಕೆಲೆ ಮಾಡಿಸ್ಬಿಟ್ರೆ ಮುಂದೆ ಏನು ಕೆಲಸ ಇರುತ್ತೆ, ನಾರ್ಮಲ್ ಜನಗಳು ಏನು ಕೆಲಸ ಮಾಡೋದು, ಎಲ್ಲ ಎ ಐ ಕೆಲೆ ಮಾಡ್ಕೊಂಡು ಹೋಗ್ಬಿಟ್ರೆ ಅಂತ ಎಷ್ಟೊಂದು ಜನದ ಕೆಲಸ ಎಲ್ಲ ಏನಾಗುತ್ತೆ ಅಂತ ಚಂದು ಹೇಳ್ತಿರ್ತಾರೆ. ಇವಾಗ ಆಲ್ರೆಡಿ ಎಷ್ಟೊಂದು ಪ್ರೋಗ್ರಾಮಿಂಗ್ಸ್ ಅದೆಲ್ಲ ಅದೇ ಬರೆಯುತ್ತೆ ಅಂತ. ಸೊ ಮತ್ತು ಇಂಜಿನಿಯರಿಂಗ್ ಮಾಡಿರೋರೆಲ್ಲ ಎಲ್ಲಿ ಹೋಗಬೇಕು ಅಂತ ನಾನು ಅದು ಒಂದೊಂದ್ಸರಿ ಯೋಚನೆ ಮಾಡ್ತಿರ್ತೀವಿ. ನಾನು ಚಂದ ಮಾತಾಡ್ತಾ ಇರ್ತೀವಿ, ಮುಂದೆ ಏನು ಇನ್ನೊಂದು 10 years ಬಿಟ್ಟರೆ ಇನ್ನೂ ಎಲ್ಲೂ ಹೋಗಿರುತ್ತೆ. ಸೊ ನಮ್ಮ ಮಕ್ಕಳೆಲ್ಲ ಅಷ್ಟೊಂದು ಎಜುಕೇಷನ್ ಮಾಡಿದ್ರೂ ಏನು ಅಂತ ಗೊತ್ತಿಲ್ಲ ಅಂತ. ಸೊ ಒಂದೊಂದ್ಸರಿ ಅನಿಸುತ್ತೆ, ಓಕೆ ಸದ್ಯಕ್ಕೆ ಅಟ್ಲೀಸ್ಟ್ ಬೇಸಿಕ್ ಚೆನ್ನಾಗಿ ಅವ್ನಿಗೆ ನಾಲೆಡ್ಜ್ ಇದ್ದರೆ ಸಾಕಪ್ಪ, ಮುಂದೆ ಅಂತೂ ಇದೆಲ್ಲ ಏನೂ ಇರೋದೇ ಇಲ್ವೇನೋ, ಸ್ಕೂಲ್ಸೇ ಇರೋದೇ ಇಲ್ವೇನೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲ ಪ್ರತಿಯೊಂದು ಮಾಡುತ್ತೆ. ನಾನು ಎಷ್ಟೊಂದು ವೀಡಿಯೋಸ್ ನೋಡಿದ್ದೀನಿ, ಎಲ್ಲ ಏನೇನೆಲ್ಲ ಮಾಡ್ತಾರೆ. ಸೊ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಓಕೆ, ಬಟ್ ಕೆಲವರು ಕೆಟ್ಟದಕ್ಕೂ ಯೂಸ್ ಮಾಡ್ತಾರೆ. ಸೊ ಅದು ಸ್ವಲ್ಪ ನಮಗೆ ಏನಿದು ಅಂತ ಅನಿಸುತ್ತೆ, ಬಟ್ ಒಳ್ಳೇದಕ್ಕೆ ಯೂಸ್ ಮಾಡಿದಾಗ ಓಕೆನೆ. ಬಟ್ ಒಂದೊಂದ್ಸರಿ ಅನಿಸುತ್ತೆ, ಓಕೆ ಇದೆಲ್ಲ ಬಂದಮೇಲೆ ನಾವೆಲ್ಲ ಏನು ಕೆಲಸ ಮಾಡೋದು, ಬೇರೆಯವರೆಲ್ಲ ಪಾಪ ಎಷ್ಟೊಂದು ಅದನ್ನೇ ನಂಬ್ಕೊಂಡೆಲ್ಲ ಓದ್ಕೊಂಡಿರ್ತಾರೆ, ಅವರು ಅದೇ ಒಂದು ಇದಾಗಿರುತ್ತೆ, ಅವರೆಲ್ಲ ಏನು ಮಾಡ್ತಾರೆ, ಎಲ್ಲ ಎ ಐ ಮಾಡಿಬಿಟ್ರೆ ಅಂತ ಒಂದೊಂದ್ಸರಿ ಅದೇ ಅನಿಸುತ್ತೆ. ಲೈಫ್ ಮುಂದೆ ತುಂಬ ಕಷ್ಟ ಇದೆ ಅಂತ. ಸೊ ನಾನು ಎಷ್ಟೊಂದು ಸರಿ ಯೂಸ್ ಮಾಡಿದ್ದೀನಿ ಅದು ChatGPT ಆ ಥರದ್ದೆಲ್ಲ. ಸೊ ಅದೆಲ್ಲ ಕೆಲಸನೂ ಮಾಡುತ್ತೆ, ನಾನು ಎಷ್ಟೊಂದು ಸರಿ ನೋಡಿದ್ದೀನಿ. ಬಟ್ ತುಂಬ ಪರ್ಫೆಕ್ಟಾಗಿ ಮಾಡುತ್ತೆ ಅಂತ ಹೇಳೋಕ್ಕೆ ಬರಲ್ಲ, ಬಟ್ ಅಟ್ಲೀಸ್ಟ್ ಒಂದು ಲೆವೆಲಿಗೆ ಮಾಡುತ್ತೆ. ನೋಡಬೇಕು, ಗೊತ್ತಿಲ್ಲ ಹಿಂಗೆ ಆಗ್ತಿದ್ರೆ ಹಿಂಗೆ ಏನು ಅಂತ. ಎಷ್ಟೊಂದು ಇವಾಗಲೇ ಎಷ್ಟೊಂದು ಬೇರೆ ಬೇರೆ ಬಂದು ಎಷ್ಟೊಂದು ಜನಕ್ಕೆಲ್ಲ ಕೆಲಸ ಹೋಯಿತು. ಅದೇ ಥರ ಮುಂದೆ ಇದೇ ಎಲ್ಲ ಮಾಡ್ಕೊಂಡು ಹೋದರೆ ಏನೇನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಸೊ ನನಗೆ ಜಿಯನ್ ಸ್ಕೂಲ್ದು ಕೇಳ್ತಾ ಇದ್ದಾಗ ಅದೇ ಅನ್ನಿಸ್ತಿತ್ತು, ಸ್ಕೂಲು ಓಕೆ ಎಜುಕೇಷನ್ ಕೊಡಿಸ್ಬೇಕು, ಬಟ್ ಮುಂದೆ ಇನ್ನು 10 yearsಲ್ಲಿ ಹಿಂಗಿರುತ್ತೆ ಏನು ಅಂತ ನೋಡೋಣ ಹೆಂಗಾಗುತ್ತೆ ಅಂತ. ಚಂದು ಅಂತೂ ಅದೇ ಹೇಳ್ತಿರ್ತಾರೆ, ಓಕೆ ಅದು ಮಾಡ್ತು ಇದ್ರ ಬಗ್ಗೆ ಅವ್ರಿಗೆ ಸಿಕ್ಕಾಬಡೆ ನಾಲೆಡ್ಜ್ ಇದೆ. ಅವ್ರು ಅದು ಇದು ನೋಡ್ತಾನೆ ಇರ್ತಾರೆ, ಅದು ಇದು ತಿಳ್ಕೊತಾನೆ ಇರ್ತಾರೆ. ನೆಕ್ಸ್ಟ್ ಯಾವಾಗಲಾರು ಅವ್ರು ಇದ್ದಾಗ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಯಾವಾಗಲಾರು ಹೇಳಿ ಅಂತ ಹೇಳಿಸ್ತೀನಿ, ನೋಡೋಣ. ಯಾಕೆಂದರೆ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತು, ಯಾಕೆಂದರೆ ಅವ್ರು CTO ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಎಲ್ಲ ಗೊತ್ತು. ಸೊ ನಾನು ಕಂಪೇರ್ ಮಾಡಿದ್ರೆ, ಬಟ್ ನಮಗೆ ಸ್ವಲ್ಪ ನಾನು ಅಷ್ಟೊಂದು ಏನಿಲ್ಲ, ಏಕೆಂದರೆ ನಾನು ಗೊತ್ತಿದೆ ನನಗೂ, ಏಕೆಂದರೆ ನಾನು MCA ಮಾಡಿದ್ದೀನಿ. ಸೊ ಸ್ವಲ್ಪ ನನಗೂ ಗೊತ್ತು.
ಪವರು ಇದು ಮತ್ತೆ ಬರುತ್ತೆ. ಸ್ವಲ್ಪ ಸ್ವಲ್ಪ ನನಗೂ ಗೊತ್ತು, ಅದ್ರ ಬಗ್ಗೆ ನಾನು ಚಂದು ಮಾತಾಡ್ತಾ ಇರ್ತೀವಿ, ತಿಳ್ಕೊತಾ ಇರ್ತೀವಿ. ಸೊ ನಾನು ಅಲ್ಲಿ ಸ್ವಲ್ಪ ಓದ್ತಾ ಇರ್ತೀನಿ. ತುಂಬ ಜನ ಹೇಳ್ತೀರ ರಮ್ಯಾ ಓದ್ತಿರ್ತೀನಿ ಅಂತ ಅಂದಾಗ ಹೆಂಗೆ ಏನು ಅಂತ. ಸೊ ನನಗೆ ಚೆನ್ನಾಗಿರೋದು ಅದು ಆರ್ಟಿಕಲ್ ಆಗಿರ್ಬೋದು, ನನಗೆ ಏನಾದ್ರು ಒಂದು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ಬಿಟ್ರೆ ಅದು ನಾನು ಓದ್ತೇನೆ. ಸೊ ಈ ಥರ ಗೊತ್ತಿಲ್ಲ, ಲೈಫ್ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಬಟ್ ತುಂಬ ಕಷ್ಟ ಅಂತೂ ಇದೆ ಅಪ್ಪ, ಹೇಳಕ್ಕೆ ಬರಲ್ಲ. ನಾನು ಮೊನ್ನೆ ಯಾವುದೋ ಒಂದು ನೋಡಿದೆ, ಯೂಸ್ ಮಾಡಿಕೊಂಡು ಮಾಡಿರೋಂಥದ್ದು. ಎಷ್ಟು ನ್ಯಾಚುರಲ್ ಆಗಿ ಅನಿಸ್ಬಿಡ್ತು ನನಗೆ ಒಂದು ಸರಿ. ಬಟ್ ಒಂದೊಂದು ಸ್ವಲ್ಪ ಆ ಕಡೆ ತುಂಬ ಫೋಕಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಇದು ಅಂತ. ಅದೇ ಥರ ಎಷ್ಟೊಂದು ಸರಿ ನಾನು ಬೇರೆ ಬೇರೆ ವೀಡಿಯೋಸ್ ನೋಡಿದರೆ ಅದಂತೂ ತುಂಬ ಕಚ್ಚಡವಾಗಿದೆ. ಯಾಕೆಂದರೆ ಅದು ಒಂದೇ ಸರಿ ಇಲ್ಲಿಂದನೋ ಬಂದುಬಿಡುತ್ತೆ. ಸೊ ಆ ಥರ. ಬಟ್ ಓಕೆ ನೋಡೋಣ, ಲೈಫ್ ಹೆಂಗೆ ಹೋಗುತ್ತೆ ಹಂಗೆ ತೊಗೊಂಡು ಹೋಗ್ತಾ ಇರೋದು ಅಷ್ಟೇ. ಸೊ ಭೂಮಿ ಮೇಲೆ ಬಂದಿದ್ದೀವಿ, ಹೆಂಗೆ ಹೋಗುತ್ತೆ ಹಂಗೆ ಹೋಗ್ತಾ ಇರೋದು ಅಷ್ಟೇ ಅಂದ್ಕೊಂಡಿರೋದು. ಓಕೆ ಜಾಸ್ತಿ ತಲೆ ಕೆಡ್ಸ್ಕೊಂತ ಕುತ್ಕೊಂಡ್ಬಿಟ್ರೆ ಇವತ್ತಿನ ದಿನ ಕಳ್ಕೊಂಡ್ಬಿಡ್ತೇವೆ, ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ಇವತ್ತಿನ ದಿನದಲ್ಲಿ ನಾವು ಪ್ರೆಸೆಂಟಲ್ಲಿ ನಾನು ಬದುಕೋದಕ್ಕೆ ಇಷ್ಟಪಡ್ತೀನಿ ನಾನು ಜಾಸ್ತಿ. ತುಂಬ ಜನ ಅದೇ ಕೇಳ್ತಿರ್ತೀರ, ರಮ್ಯಾ ಹಾಗೆ ಹಿಂಗೆ ಕಷ್ಟ ಅಂತೀರ, ಒಂದೊಂದ್ಸರಿ ಆರಾಮಾಗೇ ಇರ್ತೀರಾ, ಸುತ್ತಾಡ್ತೀರಾ ಅಂತ. ಬಟ್ ಕಷ್ಟ ಇದೆ, ಯಾರಿಗಿರಲ್ಲ. ಬಟ್ ನಾಳೆ ಏನೋ ಯಾರಿಗೂ ಗೊತ್ತಿಲ್ಲ, ಪ್ರೆಸೆಂಟಲ್ಲಿ ಆರಾಮಾಗಿರ್ಬೇಕಷ್ಟೇ, ಖುಷಿಯಾಗಿರಬೇಕು, ಅದು ಬಿಟ್ಟರೆ ಏನಿಲ್ಲ. ಬಟ್ ನೋಡೋಣ ಹೆಂಗೆ ಹೋಗುತ್ತೆ ಲೈಫು. ಇನ್ನು ಬಿಟ್ಟು ಇನ್ನು ಏನೇನೆಲ್ಲ ಬರುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.